ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಮಸ್ತೆ. ನಾನಿವತ್ತು ಒಂದು ಆರೋಗ್ಯಕರವಾದಂತಹ ರೆಸಿಪಿಯನ್ನು ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ. ಸಿಲ್ವರ್ ಫಿಶ್ ಅಂತಲೇ ಹೇಳ್ಬೋದು, ಇದನ್ನು CD ಫಿಶ್ ಅಂತಲೂ ಹೇಳ್ತಾರೆ. ಸಮುದ್ರದಲ್ಲಿ ಸಿಗುವಂತಹ ಎಲ್ಲ ಥರದ ಮೀನುಗಳು ಅದ್ಭುತವಾದಂತಹ ಆರೋಗ್ಯ ಗುಣವನ್ನು ಹೊಂದಿದ್ದಾವೆ. ಅದೇ ರೀತಿ ಈ ಸಿಲ್ವರ್ ಫಿಶಲ್ಲಿ ರವಾ ತವಾ ಫ್ರೈನ ಮಾಡಿದ್ರೆ ಹೇಗಿರುತ್ತಲ್ವ, ತುಂಬ ಅದ್ಭುತವಾಗಿತ್ತು. ರುಚಿಯಂತೂ ಸಖತ್ತಾಗಿತ್ತು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡೋಣ ಬನ್ನಿ. ಈ ಮೀನನ್ನು ಫ್ರೈ ಮಾಡೋಕ್ಕೆ ಏನೆಲ್ಲ ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡಿ. ಈ ಮೀನು ಸಿಲ್ವರ್ ಫಿಶ್ ಅಂತಲೇ ಹೇಳ್ತಾರೆ. ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿಸಿ, ಜಾಸ್ತಿ ಗಲೀಜೇನಿರಲ್ಲ. ಈ ತಲೆ ಹತ್ತಿರ ಕಿವಿರು ಹತ್ತಿರ ಸ್ವಲ್ಪ ನೋಡಿ, ಈ ರೀತಿ ಗಲೀಜನ್ನು ತೆಗೆದ್ರೆ ಇದು ಚೆಂದ ಇರುತ್ತೆ. ಮೀನು ಅಗ್ಳಾಗಿ ನಮ್ಮ ಹಸ್ತ ಇರುತ್ತಲ್ಲ ಆ ರೀತಿ ಅಗ್ಲವಾಗಿ ಇರುತ್ತೆ ಈ ಮೀನು, ಮತ್ತು ತುಂಬ ಅಗಲಾಗಿ ಬರುತ್ತೆ. ಅದರಿಂದ ಇದನ್ನು CD ಆಕಾರದಲ್ಲಿ ಇರೋದರಿಂದ CD ಫಿಶ್ ಅಂತ ಕರೀತಾರೆ. ಹಾಗೆ ಸಿಲ್ವರ್ ಅಂದರೆ ಬೆಳ್ಳಿ ಆಕಾರದಲ್ಲಿ ಇರೋದ್ರಿಂದಲೂ ಕೂಡ ಬೆಳ್ಳಿ ಫಿಶ್ ಅಂತ ಕರೀತಾರೆ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೂ ಬೇಗ ಬೇಯೋದು ಮತ್ತು ಬೇಗ ಡೈಜೆಷನ್ನು ಕೂಡ ಆಗುತ್ತೆ, ಮತ್ತು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇದರಲ್ಲಿ ಗ್ರೇವಿ, ಫ್ರೈ, ಕರಿ ಈ ರೀತಿ ಎಲ್ಲ ಮಾಡ್ಬೋದು. ನಾನಿಲ್ಲಿ ಫ್ರೈ ಮಾಡಿ ತೋರಿಸ್ತೀನಿ. ಮೀನೆಲ್ಲ ಕ್ಲೀನ್ ಮಾಡಿಕೊಂಡು ಹೀಗೆ ಹೊಟ್ಟೆ ಭಾಗ ಎಲ್ಲ ಸ್ವಲ್ಪ ಹಾಗೆ ಕುಯ್ಕೋಬೇಕು. ಯಾಕಂದರೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಒಳಗಡೆ ಎಲ್ಲ ಮಸಾಲೆ ಹಿಡಿಬೇಕು ಅಂದರೆ ಈ ರೀತಿ ಚಾಕಲ್ಲಿ ಸ್ವಲ್ಪ ಹೊಟ್ಟೆ ಭಾಗನ ಕುಯ್ಕೊಳ್ಳಿ, 2 ಕಡೆ 3 ಕಡೆ. ಮತ್ತು ಇಲ್ಲಿ ನೋಡಿ, ನಾನು ಕಬಾಬ್ ಪೌಡ್ರು 1-2 ಸ್ಪೂನ್ ಕಬಾಬ್ ಪೌಡ್ರ್ ಹಾಕ್ಕೋತಾ ಇದ್ದೀನಿ, ಮತ್ತು 1 ಸ್ಪೂನು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ನಿಂಬೆಹಣ್ಣು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ, ನಾವು ನೀರಲ್ಲಿ ಅಥವಾ ಹುಳಿಲಿ ಅಥವಾ ಮೊಸರಲ್ಲಿ ಕಲಿಸ್ತಾರೆ. ಆ ರೀತಿ ಕಲಿಸೋದ್ರಿಂದ ಮಸಾಲೆ ಹಿಟ್ಟು ಆಚೆ ಈಚೆ ಹೋಗುತ್ತೆ. ಯಾವಾಗ ಬೇಯಿಸುವಾಗ, ಫ್ರೈ ಮಾಡುವಾಗ ಮಸಾಲೆ ಬೇರೆ, ಫಿಶ್ಶೇ ಬೇರೆ ಡಿವೈಡ್ ಆಗುತ್ತೆ. ಆದರೆ ನಿಮಗೆ ಮಸಾಲೆ ಮತ್ತು ಫಿಶ್ಶಿಗೆ ಈ ಮಸಾಲೆ ತುಂಬ ಚೆನ್ನಾಗಿ ಕೋಟ್ ಆಗಬೇಕು ಅಂದರೆ ಇದೊಂದು ಇಂಗ್ರೀಡಿಯೆಂಟ್ಸ್ನ ನೀವು ನೆನ್ಪಿಟ್ಕೊಳ್ಳಿ. ಯಾವುದೇ ಫಿಶನ್ನು ಇದಕ್ಕೆ ಮಸಾಲೆನ ಕಲಿಸ್ಬೇಕು ಅಂದರೆ ನೀವು ಇದಕ್ಕೆ ಸ್ವಲ್ಪ ಎಣ್ಣೆ, 1-2-3 ಸ್ಪೂನೇ ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಕಲಿಸ್ತಾ ಈ ರೀತಿ ಪೇಸ್ಟಾಗಿ ಈ ಜೆಲ್ ಥರ ಆಯಿತು ಇದು ಪೇಸ್ಟು. ಇಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ನೋಡ್ಕೊಳ್ಳಿ. ನಿಂಬೆಹಣ್ಣು ನೀವು ಹುಣಸೆಹಣ್ಣು ಕೂಡ ಹಾಕೋಬೋದು. ಹುಣಸೆಹಣ್ಣನ್ನು ಕಿವುಚಿ ನೀರು ಬಿಟ್ಕೊಂಡಾಗ ಅದು ಜಾಸ್ತಿ ನೀರಾಗುತ್ತೆ, ಅದಕ್ಕೋಸ್ಕರ ನಾನು ನಿಂಬೆಹಣ್ಣನ್ನೇ ಹಾಕಿದ್ದೀನಿ. ಮತ್ತು ಇಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಉಪ್ಪು ಅರಿಶಿಣದಲ್ಲಿ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ಮೀನನ್ನು. ಆ ಮೀನನ್ನು ಹೀಗೆ ಮಸಾಲೆ ಎಲ್ಲ ಹಚ್ಚುತ್ತಾ ಇದ್ದೀನಿ. ನಾವು ಈ ಕಬಾಬ್ ಪೌಡರು ಹೋಮ್ ಮೇಡ್ ಕಬಾಬ್ ಪೌಡರ್ನ ಯೂಸ್ ಮಾಡಿದ್ದೀನಿ. ಇದರಲ್ಲಿ ಗೋಬಿನೂ ಕೂಡ ಮಾಡ್ಬೋದು, ಮತ್ತು ಚಿಕನ್ ಕಬಾಬು, ಯಾವುದೇ ರೀತಿ ಕಬಾಬ್ಗಳನ್ನ ಕರಿಬೇಕಾದ್ರೂ ಈ ಕಬಾಬ್ ಪೌಡರು ತುಂಬ ಉಪಯೋಗ. ಅದನ್ನು ಕೂಡ ಒಂದಿನ ವಿಡಿಯೋ ಮಾಡಿ ತೋರಿಸ್ತೀನಿ. ನೀವು ಮನೆಯಲ್ಲಿ ಮಾಡಿರೋದಿಲ್ಲ ಅಂದರೆ ಅಂಗಡಿಯಲ್ಲೇ ಒಂದು ಪ್ಯಾಕ್ ಕಬಾಬ್ ಪೌಡರ್ನ ತನ್ನಿ. ಜೊತೆಗೆ ತುಂಬ ಸಿಂಪಲ್ಲಾಗಿ ಬೇಗ ಒಂದು 10 ನಿಮಿಷದಲ್ಲಿ ಮಸಾಲೆನ ಕಲಿಸ್ಕೋಬೋದು. ನಿಮಗೆ ಕಬಾಬ್ ಪೌಡ್ರು ಹಾಕಿ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ಧನಿಯಾ ಪೌಡರು, ಹಸಿಮೆಣ್ಸಿನ್ಕಾಯಿ ಪೌಡರು, ಅರಿಶಿಣ ಮತ್ತು ಗರಂ ಮಸಾಲ ಮತ್ತು ಸ್ವಲ್ಪ ಕಾಳುಮೆಣಸನ್ನು ಪೌಡರು ಅಂದರೆ ಪೆಪ್ಪರ್ ಪೌಡರ್ನ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಕಲಿಸ್ಕೋಬೋದು. ನಾನು ಒಂದೊಂದೇ ಮೀನಿಗೆ ಹೀಗೆ ನೀಟಾಗಿ ಕೋಟ್ ಆಗೋ ರೀತಿ ನಾನು ಎಲ್ಲ ಮೀನಿಗೂ ಹಚ್ಚಿಡ್ತಾ ಇದ್ದೀನಿ. ಇದನ್ನು ಒಂದು 10-15 ನಿಮಿಷ ಅಥವಾ ಅರ್ಧ ಗಂಟೆ 1 ಗಂಟೆವರೆಗೂ ಕೂಡ ಹೀಗೆ ಮಸಾಲೆನ ಹಚ್ಚಿ ಇಡ್ಬೋದು. ಮಸಾಲೆನೇ ಹಚ್ಚಿ ಇಟ್ಟಷ್ಟು ಚೆನ್ನಾಗಿ ಟೇಸ್ಟ್ ಹಿಡಿಯುತ್ತೆ. ತುಂಬ ಹೊತ್ತು ಅಂದರೆ 2-3 ಅವರ್ಸು ಅಥವಾ ಇಡೀ ದಿನ ಎಲ್ಲ ಹಚ್ಚಿ ಹೊರಗಡೆ ಇಡಬೇಡಿ. ಈ ಮಸಾಲೆ ಜಾಸ್ತಿ ಹಿಡಿದ್ರೆ ಉಪ್ಪು ಹುಳಿ ಖಾರ ಎಲ್ಲ ಟೇಸ್ಟು ಜಾಸ್ತಿ ಆಗಿಬಿಡುತ್ತೆ. ಮೀನಿಗೆ ಯಾವಾಗಲೂ ಲೈಟಾಗಿ ಹಚ್ಚಿ ಮಸಾಲೆನ, ಯಾವಾಗ ಅಂದರೆ ನೀವು ಜಾಸ್ತಿ ಹೊತ್ತು ಬಿಟ್ಟು ಕರಿತೀರಿ ಮೀನನ್ನು ಅಂದಾಗ ನೀವು ಲೈಟಾಗಿ ಹಚ್ಚಿರಿ. ಇಲ್ಲ ನಾವು 1 ಅವರಲ್ಲಿ ಈ ಮೀನನ್ನು ಫ್ರೈ ಮಾಡ್ತೀವಿ ಅಂದಾಗ ಇದಕ್ಕೆ ಖಡಕ್ಕಾಗಿ ನೀವು ಮಸಾಲೆನ ಹಚ್ಚಿ ಖಂಡಿತ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಅರ್ಧ ಗಂಟೆ ಮೀನು ಫ್ರೈಗೆ ಮಸಾಲೆನ ಹಚ್ಚಿಟ್ಟೆ. ಇದು ಈ ರೀತಿ ಕಾಣಿಸ್ತಿದೆ ಅಷ್ಟೇ, ಬಿಡಿಯಾಗಿ. ನೀವು ಬೇಯಿಸುವಾಗ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ ಮತ್ತು ಟೇಸ್ಟು ಗೊತ್ತಾಗುತ್ತೆ. ಈಗ ನಾನೀಗ ಒಂದು ತಟ್ಟೆಗೆ ಈ ರೀತಿ ರವೆನ ಸುರ್ಕೊತಾ ಇದ್ದೀನಿ, ರವಾ ಫ್ರೈನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 4 ಪೀಸ್ ಬಂದಿತ್ತು, ಅರ್ಧ kg ಮೀನು ಫ್ರೈಗೆ ಅಷ್ಟೇ ತರಿಸಿದ್ದು. 4 ಮೀನಲ್ಲಿ 2 ಮೀನ ರವಾ ಫ್ರೈ ಮಾಡಿದೆ, 2 ಮೀನನ್ನು ಮಸಾಲೆ ಸಮೇತ ಹಾಗೆ ಫ್ರೈ ಮಾಡಿಕೊಂಡೆ.
ಎರಡನ್ನೂ ತವಾದಲ್ಲೇ ಫ್ರೈ ಮಾಡಿದ್ದು. ರವೆನ ಎರಡಕ್ಕೆ ಹಾಕಿದ್ದೀನಿ, ಎರಡಕ್ಕೆ ರವೆ ಹಾಕಿಲ್ಲ. ಎರಡು ಟೇಸ್ಟ್ ನೋಡುವ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಆ ರೀತಿ ಮಾಡಿದೆ. ನೋಡಿ ಈಗ ಹೀಗೆ ರವೆ ತಗೊಂಡು ಚೆನ್ನಾಗಿ ಹರಡ್ಕೊಳ್ಳಿ. ಒಂದು ಪ್ಲೇಟ್ ಮೇಲೆ ಹರಡ್ಕೊಂಡು ಹೀಗೆ ಹಿಂದೆ ಮುಂದೆ ಹೀಗೆ ಕೋಟ್ ಮಾಡ್ತಾಯಿರಿ ರವೆನ. ಎಲ್ಲ ಕಡೆ ಚೆನ್ನಾಗಿ ರವೆ ಕೋಟ್ ಆಗಿರಲಿ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಮೀನಿನಲ್ಲಿ ಒಮೆಗಾ 3 ಫ್ಯಾಟಿ ಅಂಶ ಇದೆ. ಇದರಿಂದ ಹೃದಯದ ಕಾಯಿಲೆಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಮೀನು ಸಖತ್ತು ಬೆನಿಫಿಟ್ಟು ಆರೋಗ್ಯ ದೃಷ್ಟಿಯಿಂದ. ಕಣ್ಣಿನ ದೃಷ್ಟಿ ಯಾರಿಗೆ ಅಂದರೆ ಕಣ್ಣಿನ ದೂರದೃಷ್ಟಿ ದೋಷ ಅಥವಾ ಮಂಕಾಗಿ ಯಾರಿಗೆ ಕಣ್ಣಿನ ದೃಷ್ಟಿ ಕಾಣಿಸ್ತಾ ಇರುತ್ತೆ, ಈ ಮೀನನ್ನು ಸೇವಿಸುತ್ತಾ ಬನ್ನಿ. ಕಣ್ಣಿನ ದೃಷ್ಟಿ ಕೂಡ ಉತ್ತಮವಾಗುತ್ತೆ. ಹಾಗೂ ಮೂಳೆಗಳ ಬಲವರ್ಧನೆಗಂತೂ ತುಂಬ ಒಳ್ಳೆಯದು ಈ ಮೀನು ಅಂತಲೇ ಹೇಳ್ಬೋದು. ಇದರಲ್ಲಿ ಕ್ಯಾಲ್ಶಿಯಮ್ಮು, ಪೊಟ್ಯಾಷಿಯಮ್ಮು ಹಾಗೂ ವಿಟಮಿನ್ಸು ತುಂಬ ಹೇರಳವಾಗಿದೆ. ಈಗ ಒಂದು ತವಾದ ಮೇಲೆ ಒಂದು ಎಣ್ಣೆ, ಒಂದು 2-3 ಸ್ಪೂನು ಎಣ್ಣೆಯನ್ನು ಹರಡಿ ಹೀಗೆ ಫಿಶನ್ನು ಒಂದೊಂದಾಗಿ ಹೀಗೆ ಬೇಯಿಸ್ತಾ ಬರೋಣ. ಇದಕ್ಕೆ ಜಾಸ್ತಿ ಏನು ಎಣ್ಣೆ ಅವಶ್ಯಕತೆ ಇಲ್ಲ. ನಾವು ಈ ಕಬಾಬು ಇದೆಲ್ಲ ಬೇಯಿಸುವಾಗ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಈ ತವಾ ಫ್ರೈ ಮಾಡುವಾಗ ಎಣ್ಣೆಯ ಅವಶ್ಯಕತೆ ಜಾಸ್ತಿ ಇರೋಲ್ಲ. ಅದರಿಂದ ಆದಷ್ಟು ತವಾ ಫ್ರೈನೇ ಮಾಡಿಕೊಂಡ್ರು ಒಳ್ಳೆಯದು. ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ, ಎಣ್ಣೆಯ ಬಳಕೆನೂ ಕೂಡ ಕಡಿಮೆ ಆಗಿರುತ್ತೆ. ನೋಡಿ ಹೀಗೆ ನಿಮ್ಮನೆ ಕಬ್ಬಿಣದ ಕಾವಲಿ ಮೇಲೂ ಬೇಯಿಸ್ಬೋದು. ಇಲ್ಲಾಂದರೆ ಈ ನಾನ್ ಸ್ಟಿಕ್ ತವ ಇದ್ದರೆ ಈ ರೀತಿ 1-2 ಸ್ಪೂನ್ ಎಣ್ಣೆ ಹಾಕಿ ಹೀಗೆ ಹಿಂದೆ ಮುಂದೆ ಬೇಯಿಸಿ. ಸ್ವಲ್ಪ ಎಣ್ಣೆ 2-3 ಸ್ಪೂನ್ ಬೇಕಾಗುತ್ತೆ ಒಂದೊಂದು ಫಿಶ್ ಬೇಯಿಸೋಕ್ಕೆ. ಪ್ಲೇಟನ್ನು ಮುಚ್ಕೋಬೋದು. ಯಾಕಂದರೆ ಜಾಸ್ತಿ ಉರಿ ಕೊಟ್ಟರೆ ಹೊರಗಡೆ ಎಲ್ಲ ಮೀನು ಬೇಗ ಬೇಯೋದ್ರಿಂದ ಸೀದೋಗುತ್ತೆ, ಒಳಗಡೆ ಹಸಿ ಹಸಿಯಾಗಿರುತ್ತೆ. ಅದರಿಂದ ನೀವು ಸಣ್ಣ ಉರಿಯಲ್ಲಿ ಸಿಮ್ಮಲ್ಲಿ ಇಟ್ಟು ಮೀನನ್ನು ಬೇಯಿಸ್ಕೊಬೋದು. ನೋಡಿ ಈಗ ನಾನು ನೆಕ್ಸ್ಟು ಮೆಥಡು ಹೇಳಿದ್ನಲ್ಲ ಅದನ್ನು ಮಾಡೋಣ. ಹರಳೆ ಮೇಲೆ ಇದೇ ರೀತಿ ತವಾ ಮೇಲೆ 2 ಸ್ಪೂನ್ ಎಣ್ಣೆ ಹಾಕಿದ್ದೆ. ಮತ್ತು ನಾನೀಗ ಅದೇ ಮಸಾಲೆ ಕಲಸಿರೋಂಥ ಮೀನನ್ನು ಇಟ್ಟಿದ್ದೀನಿ ಈ ತವಾ ಮೇಲೆ. ನೋಡಿ ಯಾವ ರೀತಿ ಕಲರ್ ಬಂತು. ಈಗ ನೋಡಿ ಯಾವುದೇ ಮಸಾಲೆ ಕೂಡ ತವಾಗೂ ಅಂಟಿಲ್ಲ ಮತ್ತು ಆಚೆ ಈಚೆ ಆಗಿಲ್ಲ. ಮೀನಿಗೆ ಚೆನ್ನಾಗಿ ಕೋಟ ಆಯಿತು ಎಲ್ಲ ಮಸಾಲೆನೂ. ಅದೇ ನಾನು ಹೇಳಿದ್ದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ನೀವು ಆ ಮೀನಿನ ಮೇಲೆ ಮೀನಿನ ಮಸಾಲ ಕಲಿಸುವಾಗ ಎಣ್ಣೆಯಲ್ಲಿ ಕಲಸಿ ಖಂಡಿತ ಚೆನ್ನಾಗಿ ಬರುತ್ತೆ. ಮಸಾಲನೂ ಚೆನ್ನಾಗಿ ಕೋಟಾಗುತ್ತೆ. ಈ ರೀತಿ ಎರಡೂ ಕಡೆಯೂ ತವಾದಲ್ಲಿ ಮಗುಚಿ ಬೇಯಿಸ್ಕೊಳ್ಳಿ ಮೀನನ್ನು. ರವಾ ಫ್ರೈಯು ತುಂಬ ಚೆನ್ನಾಗಿತ್ತು ಮತ್ತು ಮಸಾಲ ಫ್ರೈ ಕೂಡ ತುಂಬ ಚೆನ್ನಾಗಿತ್ತು. ಅದ್ಭುತವಾಗಿ ಮೀನು ಮತ್ತೊಮ್ಮೆ 4 ಪೀಸ್ ಮೀನಿದ್ರೂ ಕೂಡ ಇನ್ನೂ ತಿನ್ನಬೇಕು ಅಂತ ಅನಿಸ್ತಾಯಿತ್ತು. ಅಂದರೆ ಜಾಸ್ತಿ ತಂದು ಫ್ರಿಜ್ಜಲ್ಲೆಲ್ಲ ಇಟ್ಟು ಫ್ರೆಶ್ನೆಸ್ ಎಲ್ಲ ಹಾಳಾಗುತ್ತೆ. ಅದರಿಂದ ಬೇಕಾದಾಗ ತರಿಸ್ಕೊಂಡು ಹೀಗೆ 3 ಪೀಸ್ 4 ಪೀಸು ಫ್ರೈ ಮಾಡ್ಕೊಂಡು ತಿನ್ಬೋದು ಅಂತ ಸ್ವಲ್ಪನೇ ತರಿಸಿದ್ದು. ನೋಡಿ ಯಾವ ರೀತಿ ಬೇಯ್ತಿದೆ. ಆ ಕಡೆ ಈ ಕಡೆ ಹೇಗೆ ತಿರುಗಿಸಿದ್ರು ಕೂಡ ಮೀನಲ್ಲಿ ಆ ಮಸಾಲೆ ಅಥವಾ ಮೀನು ಯಾವುದೂ ಒಡ್ಕೋತಾ ಇಲ್ಲ. ಹೆಂಗೆ ಬೇಕಾದರೂ ಬೇಯಿಸ್ಬೋದು ಆ ರೀತಿ ಆಯಿತು. ಇದ್ರ ಜೊತೆಗೆ ಒಂದಷ್ಟು ಸೌತೆಕಾಯಿ, ಈರುಳ್ಳಿ ಈ ರೀತಿ ಎಲ್ಲ ಇದ್ದರೆ ಮತ್ತು ಅದ್ರ ಮೇಲೆ ಒಂದು ನಿಂಬೆಹಣ್ಣನ್ನು ಹೆಣ್ಕೊಂಡು ಹುಳಿನ ಹಾಕ್ಕೊಂಡು ಮೀನನ್ನು ತಿಂತಾಯಿದ್ರೆ ಆಹಾ ಸಖತ್ ರುಚಿ ಅಲ್ವಾ. ಇದನ್ನು ನೀವು ಟ್ರೈ ಮಾಡಿ ಮನೇಲಿ. ನಾನು ಮಾಡಿರೋಂಥ ಈ ಮೀನಿನ ರೆಸಿಪಿ ಫಿಶ್ ಫ್ರೈ, ಕ್ರಿಸ್ಪಿಯಾಗಿರೋಂತಹ ರವಾ ತವಾ ಫ್ರೈ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ಹೇಳಿ. ಜೊತೆಗೆ ಹೊಸ್ದಾಗಿನೋ ವೀಡಿಯೋಸ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ಯಾವುದೇ ರೀತಿಯ ನಿಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತಿರೋಷ್ಟನ್ನು ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.